ನನ್ನ ಮಾತು ಎಲ್ಲಿ ಕೇಳ್ತಾರೆ ಈ ಜನತೆ? ಇವ್ರಿಗೆಲ್ಲ ಜಗತ್ತೇ ಉಳಿದವರು ಕಂಡಂತೆ. ನೋಡ್ ಮಗ, ನಿಯತ್ತಾಗಿ ಜೆಪಿ ಬ್ರೋಗೆ ಸರಿಯಾಗಿ ಇಟ್ಬಿಟ್ರು. ಹಾಯ್ ಜೆಪಿ ಬ್ರೋ, ಅವತ್ತು ಜೆಪಿ ಬ್ರೋ ಅಂತ ಇದ್ದೆ, ಇವತ್ತು ಜೆಪಿ ಬ್ರೋ ಅಂತ ಇದೀನಿ. ಸೀನಿಯರ್ ಅಲ್ಲ, ಒಂದೇ ಒಂದ್ ಕಾರಣಕ್ಕೆ ಮರ್ಯಾದೆ ಕೊಡ್ತಾ ಇದೀನಿ. ಓಕೆ, ಪಾರ್ಟಿ ಬಂದ್ಬಿಡೋಣ. ಕಾಂಟ್ರವರ್ಸಿ ನಡೀತಾ ಇತ್ತು. ಫಸ್ಟ್ ನೀವು ವಿಡಿಯೋ ಮಾಡಿದ್ವಿ, ಅದಾದ್ಮೇಲೆ ನಾವು ವಿಡಿಯೋ ಮಾಡಿದ್ವಿ. ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ. ನಿಮ್ಗೆ ಗೊತ್ತಲ್ಲಣ್ಣ ಕಾಂಟ್ರವರ್ಸಿ ನಡೀತಾ ಇರೋದು. ನೀನ್ ಎಷ್ಟು ಹೇಳಿದ್ರು ನಮ್ ಜನಗಳು ನಂಬಲ್ಲ. ಏನಾದ್ರು ಪ್ರೂಫ್ ಇದ್ರೆ ಪ್ರೂಫ್ ಸಮೇತ ಇಡು, ಅವ್ರಿಗೆ ಗೊತ್ತಾಗುತ್ತೆ. ಪ್ರೂಫ್ ಅಣ್ಣ, ಈ ಕಾಂಟ್ರವರ್ಸಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಗೊತ್ತಣ್ಣ? ಬರೀ ಜಾಸ್ತಿ ಕಾಯಬಾರ್ದು, ಕೊಟ್ಟು ಬಿಡ್ಬೇಕು. ಬರ್ರಿ, ಬರ್ರಿ ಇಲ್ಲಿ. ಲೇ ಜೆಪಿ, ಮಂದಿ ಮಾಡಲ್ಲ ಹಿಂಗ್ ಮಾಫಿ. ನಮ್ ತಾನ ಬಂದಿದೆ, ಬಾಯಿಗೆ ಇಡ್ತೀವಿ ಕುಲ್ಫಿ. ಒಂದು ಟೈಮ್ ನಲ್ಲಿ ನಿಮ್ಮಂತವ್ರಿಗೆಲ್ಲ ನಾನು ಮರ್ಯಾದೆ ಕೊಡ್ತಿದ್ದೆ. ಯಾವಾಗ ನಿಮ್ಗದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ? ನೋಡಿದ್ರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇವ್ರುಗಳು ಮಾಡೋ ಜಗಳ ನೋಡಿದ್ರೆ ಇವ್ರಿಗೇನೋ ವ್ಯೂಸ್ ಬರ್ತಾ ಇಲ್ಲ, ಫಾಲೋವರ್ಸ್ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಜಗಳ ಮಾಡ್ತಿದ್ದಾರೆ ಅಂತ ಅನ್ಸೋದಂತೂ ಗ್ಯಾರಂಟಿ. ರಾಲೆನ್ಸ್ ಅಂತೆ, JP ಅಂತೆ, ದಯಾ ಅಂತೆ, ಇವರೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಅಂತೆ. ಇವ್ರು ಮಾಡೋ ಅಂಥ ಕಂಟೆಂಟ್ಗಳನ್ನ ನೋಡೋಕ್ಕಾಗೋದಿಲ್ಲ ಅಂತಾನೆ ಅದೆಷ್ಟೋ ಜನ ಅನ್ಫಾಲೋ ಮಾಡಿದ್ದಾರೆ. ಅಂಥದ್ರಲ್ಲಿ ವ್ಯೂಸ್ ಬರ್ತಾ ಇಲ್ಲ, ನನಗೆ ಫಾಲೋವರ್ಸ್ ಬರ್ತಾ ಇಲ್ಲ ಅಂತ ಇವರು ಈ ರೀತಿ ಜಗಳಗಳನ್ನ ಮಾಡಿಕೊಂಡು ಅದೇನೋ ದೊಡ್ಡ ಕಾಂಟ್ರವರ್ಸಿ ಅನ್ನೋ ಥರ ಬಿಲ್ಡಪ್ಗಳನ್ನ ಕೊಟ್ಕೊಂಡು ಇವ್ರಿಗೆ ಹೀರೋ ಅಂದ್ಕೊಂಡಿದ್ದಾರೆ. ಅದೆಲ್ಲ ಹೋಗ್ಲಪ್ಪ, ಇವ್ರಿಗಿರೋ ಹುಟ್ಟಿಗೆ ಜನ ಫಾಲೋ ಮಾಡ್ತಾ ಇರೋದೇ ದೊಡ್ಡದು. ಅಂಥದ್ರಲ್ಲಿ ಜಗಳ ಅಂತೆ, ಕಾಂಟ್ರವರ್ಸಿ ಅಂತೆ, ಇಂಥವ್ರನ್ನೆಲ್ಲ ನಾವು ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಒಪ್ಕೋಬೇಕಂತೆ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಮಂಗಳೂರು ಬನ್ಸ್ ಯೂಟ್ಯೂಬ್ ಚಾನಲ್ಗೆ ಈ ವಿಷಯನ ಮೊದಲಿನಿಂದ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಎಷ್ಟು ಹೇಳಿದ್ರು ನಮ್ ಜನಗಳು ನಂಬಲ್ಲ. ಏನಾದ್ರು ಪ್ರೂಫ್ ಇದ್ರೆ ಪ್ರೂಫ್ ಸಮೇತ ಇಡು, ಅವ್ರಿಗೆ ಗೊತ್ತಾಗುತ್ತೆ. ಪ್ರೂಫ್ ಅಣ್ಣ, ಈ ಕಾಂಟ್ರವರ್ಸಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಗೊತ್ತಣ್ಣ? ಪ್ರೌಢ ಕನ್ನಡಿಗೊಂದು ಒಂದು ಕಾಂಟ್ರವರ್ಸಿ ನಡೆಯುತ್ತೆ. ಆ ಕಾಂಟ್ರವರ್ಸಿ ನಾನು ಎಂಟರ್ ಆಗಲ್ಲ. ಸತ್ಯ ಅಸತ್ಯ ನೋಡ್ಬಿಟ್ಟು ನಾನೇ ಸೈಲೆಂಟ್ ಆಗಿರ್ತೀನಿ. ನೋಡಿದ್ರಲ್ಲ, ಇವನ ಹೆಸರು ರಾಲೆನ್ಸ್ ಅಂತ. ಒಂದಿಷ್ಟು ಹುಡುಗರನ್ನ ಗುಡ್ಡೆ ಹಾಕೊಂಡು ವಿಡಿಯೋ ಮಾಡೋದು, ಆ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು, ಅದರಿಂದ ವ್ಯೂಸು ಫಾಲೋವರ್ಸು ಮಾಡ್ಕೊಳ್ಳೋದು. ಇನ್ಸ್ಟಾಗ್ರಾಮಲ್ಲಿ ಈ ಥರ ವೀಡಿಯೋಸ್ ಮಾಡೋದ್ರಿಂದ ಒಂದಿಷ್ಟು ಫಾಲೋವರ್ಸ್ನ ಸಂಪಾದನೆ ಮಾಡಿರೋದಂತೂ ನಿಜ. ಆದರೆ ಇವನ ಜೊತೆ ಇರೋ ಹುಡುಗರಲ್ಲಿ ಇವನು ಬಂದ್ಬಿಟ್ಟು ದಯಾ ಅಂತ. ಇವನು ರಾಲೆನ್ಸ್ ಅವ್ರಿಗೆ ಒಂದು ಲೆಕ್ಕಕ್ಕೆ ಬಾಲ ಅಂತಾನೆ ಹೇಳ್ಬೋದು. ನಾನು ಇವತ್ತೇನಾದರೂ ಇದ್ದೀನಿ ಅಂತಂದರೆ ಅದಕ್ಕೆ ರಾಲೆನ್ಸೇ ಕಾರಣ. ನಾನು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ರಾಲೆನ್ಸೇ ಹೆಲ್ಪ್ ಮಾಡಿದ್ದು ಅಂತೆಲ್ಲ ಹೇಳ್ಕೊಂಡು ವೀಡಿಯೋ ಮಾಡ್ತಾ ಇರ್ತಾನೆ. ಆ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿ ಅದೇನೋ ದೊಡ್ಡ ಕಂಟೆಂಟು ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಇವ್ರು ಮಾಡ್ತಾ ಇರೋದೆಲ್ಲ ಈ ಥರ ವೀಡಿಯೋಗಳಿಗೆ ಕಂಟೆಂಟು ಅನ್ನೋದಾದರೆ ಕಷ್ಟಪಟ್ಟು ಸ್ಟೋರಿ ರೆಡಿ ಮಾಡಿ ಅದನ್ನು ಶೂಟ್ ಮಾಡಿ ರಾತ್ರಿ ಎಲ್ಲ ಕೂತು ಎಡಿಟ್ ಮಾಡಿ ನೆಕ್ಸ್ಟು ಮಾರ್ನಿಂಗ್ ಎದ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡ್ತಾರಲ್ಲ, ಅವ್ರಿಗೆ ನಾವು ಏನಂತ ಕರಿಬೇಕು? ಇವ್ರು ಮಾಡೋ ವೀಡಿಯೋಗಳನ್ನು ಕಂಟೆಂಟ್ ಅಂದ್ಕೊಂಡು ಅಪ್ಲೋಡ್ ಮಾಡೋದಲ್ಲದೆ ನಾವೇನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಅನ್ನೋ ಥರ ಬಿಲ್ಡಪ್ಗಳು ಬೇರೆ ಕೊಡ್ತಾರೆ. ಇನ್ನೊಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಅಲ್ಲ ಗುರು, ಸುಪ್ರೀತ್ ಹತ್ರ ಪ್ರವೀಣ್ ಹತ್ರ ತಲೆ ಹಿಡಿದಿಯಂತೆ? ಸುಪ್ರೀತು ಅವನಾಗೆ ಕರೆದಿರೋದಕ್ಕೆ ಅವ್ನ ಮೂವಿಗೆ ಆರ್ಟಿಸ್ಟ್ ಆಗಿ ಹೋಗಿದ್ದೆ. ನೀನ್ ಯಾಕೆ ಶಾಡದೇರಕ್ ಬಂದಿದ್ದ? ಅಲ್ಲೇ ಕಣ ನೀನ್ ಪರಿಚಯ ಆಗಿದ್ದು ಶಾಟ್ವೇ. ಈ ವ್ಯಕ್ತಿ ಹೆಸರು JP ಅಂತ. ಈ ವ್ಯಕ್ತಿ ಮಾಡೋ ಪ್ರತಿಯೊಂದು ವೀಡಿಯೋದಲ್ಲೂ ಬರೀ ಹೊಲಸು ಮಾತುಗಳೇ. ಆ ಕಡೆ ಜನ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಉತ್ತರ ಕರ್ನಾಟಕ ಅಂದರೆ ಇಷ್ಟ, ನನಗೆ ಉತ್ತರ ಕರ್ನಾಟಕದ ಜನ ಕಂಡ್ರೆ ಇಷ್ಟ, ನನ್ನನ್ನು ಬೆಳೆಸಿದ್ದೆ ಅವರು ಅಂತ ಹೇಳ್ಬಿಟ್ಟು ಉತ್ತರ ಕರ್ನಾಟಕದವ್ರ ಮೇಲೆ ನೈಸ್ ಮಾಡ್ತಾ ಇದ್ದಾನೆ. ಆದ್ದರಿಂದ ಆ ಕಡೆ ಜನರ ಫಾಲೋವಿಂಗ್ನ ಪಡ್ಕೋತಾ ಇದ್ದಾನೆ. ಈ ವ್ಯಕ್ತಿ ಬರೀ ಉತ್ತರ ಕರ್ನಾಟಕದವ್ರಿಗೆ ಮಾತ್ರ ಬಕೆಟ್ ಹಿಡಿತಾ ಇಲ್ಲ, ಇರೋ ಬರೋ ಎಲ್ರಿಗೂ ಕೂಡ ಬಕೆಟ್ ಹಿಡಿತಾ ಇರೋದು. ಅವನ್ನ ನಾನು ಬೆಳೆಸಿದ್ದು, ಇವನ್ನ ನಾನು ಬೆಳೆಸಿದ್ದು ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ 3 ಜನ ಸೇರಿಬಿಟ್ಟು ಜಗಳ ಆಡ್ತಾ ಇದ್ದಾರೆ. ಈ 3 ಜನ ಮಾಡಿರೋ ಸಾಧನೆ ಬಗ್ಗೆ, ಈ 3 ಜನರ ಅಚೀವ್ಮೆಂಟ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಮಂಗಳೂರು ಬನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ 3 ಜನ ಮಾಡ್ತಾ ಇರೋ ಕಂಟೆಂಟು ಕೂಡ ಒಂದೇ ನೀಚಲ್ಲಿ ಬರುತ್ತೆ. ಹಾಗಂತ ಹೇಳ್ಬಿಟ್ಟು ಇವ್ರು ಮಾಡ್ತಾ ಇರೋವಂಥ ಕಂಟೆಂಟ್ಗಳನ್ನು ನೋಡಿಬಿಟ್ರೆ ಒಂದು ಕ್ಷಣ ಶಾಕ್ ಆಗಿಬಿಡ್ತೀರಾ. ಅದಕ್ಕೂ ಮುಂಚೆ ಈ 3 ಜನ ಮಾಡುವಂಥ ನೀಸ್ ಬಗ್ಗೆ ನೋಡ್ಕೊಂಡು ಬರೋಣ. ಈ 3 ಜನನೂ ಕೂಡ ಒಂದೇ ನೀಸಲ್ಲಿ ಬರೋದ್ರಿಂದ ಮಾಡುವಂಥ ಕಂಟೆಂಟಲ್ಲಿ ಬರೀ ಹೊಲಸು ಮಾತುಗಳನ್ನೇ ಬಳಸ್ತಾರೆ. ಇವ್ರು ಬಳಸುವಂಥ ಮಾತುಗಳನ್ನು ನೋಡಿ ಇವ್ರನ್ನ ಫಾಲೋ ಮಾಡೋದು ಕೂಡ ಒಂದೇ ಕೆಟಗರಿ ಜನ. ಅದು 15ರಿಂದ 25 ವಯಸ್ಸಿನ ಹುಡುಗರು. ಅದರಲ್ಲೂ ಜಾಸ್ತಿ ಹುಡುಗರು ಇವ್ರು ಮಾಡ್ತಾ ಇರೋ ಕಂಟೆಂಟ್ಗಳನ್ನು ನೋಡಿ ನಾವು ಇದೇ ಥರ ಮಾಡಬೇಕು, ಇವ್ರಿಗೆ ಫಾಲೋವರ್ಸು ವ್ಯೂಸು ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅದೆಷ್ಟೋ ಜನ ಇದೇ ಥರ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವ್ರು ಮಾಡ್ತಾ ಇರುವಂಥ ಈ ಥರದ ಕಂಟೆಂಟ್ಗಳಿಗೆ ಇಲ್ಲಿಂದ ಎಲ್ಲರೂ ಸಪೋರ್ಟ್ ಮಾಡೋದನ್ನ ನಿಲ್ಲಿಸಿದ್ರೆ ಅವರೇ ಆಟೋಮೆಟಿಕ್ಕಾಗಿ ಒಳ್ಳೆ ರೀತಿಲಿ ವೀಡಿಯೋಗಳನ್ನ ಮಾಡ್ತಾರೆ. ಅಷ್ಟಕ್ಕೂ ಇವ್ರು ಮಾಡ್ತಾ ಇರೋವಂಥ ಕಂಟೆಂಟ್ ಆದರೂ ಯಾವುದು, ಆ ರೀತಿ ಅಷ್ಟು ವಲ್ಗರಾಗಿ ಯಾಕೆ ಇವರು ಕಂಟೆಂಟ್ಗಳನ್ನು ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಅಂದವನಲ್ಲ, ನಾನು ಬಿಟ್ಕೊಡ್ಬೇಕಾ, ನಾನು ಕಾಂಪ್ರಮೈಸ್ ಆಗ್ಬೇಕಾ? ಹೋದ್ರೆ ಬೆನ್ನೋವಿಂದ ಅವಂದೇ ಎದ್ದೊಳಲ್ಲ, ನನ್ನೇನ್ ಗಾಂಡು ಅಂತಾನೆ ಸೆಡೆನಲ್ಲ ಮಗ. ಅಲ್ಲ ಗುರು, ಸುಪ್ರೀತ್ ಹತ್ರ ಪ್ರವೀಣ್ ಹತ್ರ ತಲೆ ಹಿಡಿದಿಯಂತೆ? ಸುಪ್ರೀತು ಅವನಾಗೆ ಕರೆದಿರೋದಕ್ಕೆ ಅವ್ನ ಮೂವಿಗೆ ಆರ್ಟಿಸ್ಟ್ ಆಗಿ ಹೋಗಿದ್ದೆ. ನೀನ್ ಯಾಕೆ ಶಾಡದೇರಕ್ ಬಂದಿದ್ದ? ಇವನೇನೋ ಗಡ್ಡ ಬಿಟ್ಟಿರೋ ಗಂಡು, ಸೈನಿಕ, ರಾಜ್ಯ, ಬಿಲ್ಲು, ಬಾಣ ಅಂತೆಲ್ಲ ಮಾತಾಡ್ತಾವನೆ. ತಿಗ ಕಡಿತೈತಂತ. ಗಡ್ಡ ಬಿಟ್ಟಿರೋರೆಲ್ಲ ಗಂಡಸು ಅನ್ನಂಗಿದ್ರೆ ಕರಡಿ ಎಲ್ಲಾರ್ಗಿಂತ ದೊಡ್ಡ ಗಂಡಸು ಕಣೋ. ಆ ಗಾಂಡು ನೀತಿ ನಿಯತ್ ಬಗ್ಗೆ ಮಾತಾಡ್ತಾವನ.
ಇನ್ನು ಡೈರೆಕ್ಟಾಗಿ ಇವರು ಮಾಡ್ತಾ ಇರೋ ಜಗಳದ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಒಂದು ವಿಡಿಯೋ ಕ್ಲಿಪ್ ಇದೆ ನೋಡಿ. 3ನೇ ತಾರೀಕು 2025ನೇ ತಾರೀಕು ನಾನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನನ್ನ ಕಂಟೆಂಟ್ ಅಲ್ಲಿ ಯಾವುದೇ ರೀತಿ ಕೆಟ್ಟ ಪದ ಬಳಕೆ ಯೂಸ್ ಮಾಡಬಾರ್ದು ಅಂತ. ಅದು ಅಪ್ಲೋಡ್ ಮಾಡಿದ ನಂತರ ಒಂದ್ 2 ಅವರ್ಗೆ ನನ್ನ ಸ್ನೇಹಿತರಾದಂತಹ ಆನಂದ್ ಅವರು ನನಗೆ ಕರೆ ಮಾಡ್ತಾರೆ. ನೀವು ತಗೊಂಡ್ರದು ತುಂಬಾ ಒಳ್ಳೆ ನಿರ್ಧಾರ ಅಂತಾರೆ, ಈ ಟೈಮಲ್ಲಿ ಇದು ಬೇಕಾಗಿತ್ತು ಅಂತಾರೆ. ನಾನು ಸರಿ ಆಯ್ತು ಅಂತೀನಿ. ನೋಡಿದ್ರಲ್ಲ, ಕ್ಲಾರಿಫಿಕೇಶನ್ ವಿಡಿಯೋ ಅಂದ್ಕೊಂಡು ರೆಕಾರ್ಡ್ಗಳ ಮೇಲೆ ರೆಕಾರ್ಡ್ಗಳನ್ನು ಬೈಲಿಕ್ಕೆ ತರೋದು. ಅವ್ರು ಮಾಡಿರುವಂಥ ಜಗಳದ ಸಮಯದಲ್ಲಿ ಚೆನ್ನಾಗಿದ್ದಂಥ ಟೈಮಲ್ಲಿ ಮಾಡ್ಕೊಂಡಂಥ ರೆಕಾರ್ಡ್ಗಳು ತೆಗೆದಂಥ ಫೋಟೋಗಳನ್ನು ಈ ಥರ ಬೈಲಿಗೆ ತೊಗೊಂಡು ಬರೋದು. ಅಕ್ಕನ ಬಗ್ಗೆ ಮಾತಾಡಿದೆ, ಅಮ್ಮನ ಬಗ್ಗೆ ಮಾತಾಡಿದೆ ಅಂತೆಲ್ಲ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಕೇಳ್ತಾ ಇರೋದು. ಅಷ್ಟಕ್ಕೂ ಇವರೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಆಗಿ ಅವ್ರನ್ನ ಫಾಲೋ ಮಾಡ್ತಾ ಇರುವಂಥ ಫಾಲೋವರ್ಸ್ಗಳಿಗೆ ಕೊಡ್ತಾ ಇರುವಂಥ ಸಂದೇಶ ಆದರೂ ಏನು? ನೋಡಿದ್ರಲ್ಲ, ನಾನು ಮುಂಚೆನೇ ಹೇಳಿದಾಗೆ ಇವ್ರು ಮಾಡುವಂಥ ಕಂಟೆಂಟ್ಗಳಿಗೆ ಜಾಸ್ತಿ ಫಾಲೋ ಮಾಡೋದು 18ರಿಂದ 25 ಹುಡುಗರು. ಆ ಹುಡುಗರುಗಳಿಗೆ ನೀವು ಕೊಡ್ತಾ ಇರೋ ಸಂದೇಶ ಆದರೂ ಏನು, ಅಥವಾ ಅವ್ರುಗಳು ನಿಮ್ಮನ್ನು ಫಾಲೋ ಮಾಡಿ ಅರ್ಥ ಮಾಡ್ಕೋತಾ ಇರುವಂತಹ ಸಂದೇಶ ಏನು? ಇದರಲ್ಲಿ ಏನು ಅರ್ಥ ಇದೆ ಅಂತ ನೀವೇ ಹೇಳಬೇಕು. ಇವಾಗ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋಣ. ಅದಕ್ಕೂ ಮುಂಚೆ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಇವನು ಬಂದ್ಬಿಟ್ಟು JP ಅಂತ, ಇನ್ನು ಇವನು ರಾಲೆನ್ಸ್ ಅಂತ. ಇವರಿಬ್ರು ಜಗಳ ಆಡ್ತಾ ಇದ್ದಾರೆ. ಅದು ಕಳೆದ 7-8 ತಿಂಗಳಿಂದ ಕಂಟಿನ್ಯೂಸ್ ಆಗಿ ನಡೀತಾ ಇರೋದು. ಆದರೆ ಈ ಮಧ್ಯದಲ್ಲಿ ರಾಲೆನ್ಸ್ನ ಸುತ್ತಮುತ್ತ ಇರೋ ಕೆಲವೊಂದಿಷ್ಟು ಹುಡುಗರು JPನ ಮೇಲಿಂದ ಮೇಲೆ ವಿಡಿಯೋ ಮಾಡಿಬಿಟ್ಟು ಬೈತಾನೆ ಇದ್ದಾರೆ. ಅಷ್ಟಕ್ಕೂ JP ಮಾಡಿರುವಂಥ ತಪ್ಪಾದರೂ ಏನು, ಅಥವಾ ರಾಲೆನ್ಸು ಏನಕ್ಕೆ JPನ ಬೈತಾ ಇರೋದು, ಇವರಿಬ್ಬರ ಮಧ್ಯೆ ಜಗಳ ಬರೋದಕ್ಕೆ ಕಾರಣ ಏನು, ಅದನ್ನೆಲ್ಲ ಮುಂದೆ ಹೋಗ್ತಾ ನೋಡ್ಕೊಂಡು ಹೋಗೋಣ. ಅದಕ್ಕೂ ಮುಂಚೆ ಮಂಗಳೂರು ಬಂಚ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕಳೆದ ವರ್ಷ ಅಂದರೆ 2025 ಸೆಪ್ಟೆಂಬರ್ ನವಂಬರ್ವರೆಗೂ ಇವರೆಲ್ಲರೂ ಕೂಡ ಸೇರಿನೇ ಇದ್ದರು. ಒಂದೇ ಕಡೆ ಸೇರಿಬಿಟ್ಟು ವೀಡಿಯೋ ಮಾಡೋದು, ಆ ವಿಡಿಯೋನ ಇಬ್ಬರು ಅಕೌಂಟಲ್ಲೂ ಕೊಲೆಬ್ರೇಟ್ ಆಗಿ ಅಪ್ಲೋಡ್ ಮಾಡೋದು. ಆ ಅಪ್ಲೋಡಿಂದ ನನಗೆ ಇವನ್ ಬಾಸು, ನನಗೆ ಇವನಣ್ಣ, ನಾನು ಇವನಿಂದ ಬೆಳೆದಿದ್ದು, ಅವ್ನು ನನ್ನಿಂದ ಬೆಳೆದಿದ್ದು ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಾಯಿದ್ರು. ಆದರೆ ನವಂಬರಲ್ಲಿ ಇವರಿಬ್ಬರ ಮಧ್ಯೆ ಜಗಳ ಆದ ಕಾರಣಕ್ಕೆ ರಾಲೆನ್ಸ್ನ ಹತ್ರ ಇರುವಂಥ ಹುಡುಗರೆಲ್ಲ JPನ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವನು ಹೇಗೆ ರಾಲೆನ್ಸ್ನ ಬೈತಿದ್ದಾನೆ, ಇವನು ಹೇಗೆ ರಾಲೆನ್ಸ್ನ ಬ್ಲೇಮ್ ಮಾಡ್ತಾ ಇದ್ದಾನೆ ಅಂತೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು. ಈ ಕಡೆ ಇವ್ರು ಸ್ಟಾರ್ಟ್ ಮಾಡ್ಕೊಂಡ್ರೆ JP ಕಡೆ ಇರೋ ಹುಡುಗರು ಬೈದೇ ಬಿಡ್ತಾರ, ಆ ಕಡೆಯಿಂದ JP ಕಡೆ ಇರೋ ಹುಡುಗರು ಕೂಡ ರಾಲೆನ್ಸ್ನ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿನ್ನ ಬೆಳೆಸಿರೋದೇ JP, ನೀನು ಬೆಳೆದಿರೋದೇ JPಯಿಂದ ಅಂತ. ಕರೆಕ್ಟಾಗಿ ಹೇಳೋದಾದರೆ, ನಾನು ಮುಂಚೆಯಿಂದ ಈ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರೋದ್ರಿಂದ ಇವನ ಪಾಡಿಗೆ ಇವನು ಬೆಳೆದ, ಅವನ ಪಾಡಿಗೆ ಅವ್ನು ಬೆಳೆದ, ನಾನು ನಿನ್ನ ಬೆಳೆಸಿದ್ದು, ನೀನು ನನ್ನ ಬೆಳೆಸಿದ್ದು ಅನ್ನೋ ಥರ ಜಗಳ ಆಡೋದ್ರಲ್ಲಿ ಅರ್ಥನೇ ಇಲ್ಲ. ಅಷ್ಟಕ್ಕೂ ನಿಮ್ಮನ್ನು ಫಾಲೋ ಮಾಡುವಂಥ ಫಾಲೋವರ್ಸ್ಗಳಿಗೂ ಕೂಡ ಕರೆಕ್ಟಾಗಿರೋ ಮ್ಯಾಟ್ರ್ ಗೊತ್ತು. ನೀವು ಯಾರು, ಎಷ್ಟರ ಮಟ್ಟಿಗೆ ನೀವು ಎಷ್ಟು ತೂಕ ಆಗ್ತೀರಾ ಅಂತಲೂ ನಿಮ್ಮನ್ನು ಫಾಲೋ ಮಾಡೋ ಫಾಲೋವರ್ಸ್ಗೆ ಗೊತ್ತು. ಆದರೆ ನೀವು ಮಾತ್ರ ವ್ಯೂಸ್ಗೆ ಮತ್ತು ಫಾಲೋವರ್ಸ್ಗೋಸ್ಕರ ಈ ಥರ ಕಿತ್ತಾಟ ಆಡ್ತಿದ್ದೀರಾ ಅಂತಲೂ ನಿಮ್ಮ ಫಾಲೋವರ್ಸ್ಗಳಿಗೆ ಗೊತ್ತು. ನೀವುಗಳು ಎಷ್ಟೇ ಒಳ್ಳೆ ಫ್ರೆಂಡ್ಸ್ ಆಗಿರಲಿ, ನೀವುಗಳು ಎಷ್ಟೇ ದೊಡ್ಡ ಜಗಳ ಮಾಡ್ಕೊಂಡಿರಲಿ, ಅದನ್ನು ನೀವುಗಳು ಒಂದು ಕಡೆ ಕೂತ್ಕೊಂಡು ಸರಿ ಮಾಡ್ಕೋಬೇಕೇ ಹೊರತು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ತೊಪ್ಪೆ ಹಾಕೋದಲ್ಲ. ಈ ಥರ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಜಗಳ ಮಾಡೋದ್ರಿಂದ ನಿಮ್ಗಳ ಮರ್ಯಾದೆನೇ ಹೋಗುತ್ತೆ ಹೊರತು ಇದರಿಂದ ಯಾರಿಗೂ ಲಾಭನೂ ಇಲ್ಲ, ಯಾರಿಗೂ ನಷ್ಟನೂ ಇಲ್ಲ. ಅಷ್ಟಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಜಗಳ ಮಾಡೋದಕ್ಕೆ ಇದೇನು ನಿಮ್ಮ ಮನೆ ಕೆಟ್ಟೋಯ್ತಾ? ಎದುರು ಬದ್ರು ಕೂತ್ಕೊಂಡು ಅಷ್ಟೊಂದು ದಮ್ ಇದ್ದಿದ್ರೆ ಜಗಳ ಮಾಡ್ಕೊಳ್ಳಿ, ಹೊಡೆದಾಡ್ಕೊಳ್ಳಿ. ಅದನ್ನ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನಮ್ಮ ಪ್ರಾಣ ಏನಕ್ಕೆ ತಿಂತೀರಾ? ಇದರಲ್ಲಿ ರಾಲೆನ್ಸ್ದು ತಪ್ಪಿದೆಯೋ, JP ತಪ್ಪಿದೆಯೋ, ದಯಾ ತಪ್ಪಿದೆಯೋ, ಅಥವಾ ರಾಲೆನ್ಸ್ನ ಸುತ್ತಮುತ್ತ ಇರೋ ಹುಡುಗರು ತಪ್ಪಿದೆಯೋ ನಂಗಂತೂ ಗೊತ್ತಿಲ್ಲ. ನಿಮ್ಗಿರೋ ಪ್ರಾಬ್ಲಮ್ಗಳನ್ನು ಎದುರು ಬದ್ರು ಕೂತ್ಕೊಂಡು ಮಾತಾಡಿ ಸರಿ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ನೀವು ಜಗಳ ಮಾಡ್ಕೋತಾ ಹೋದರೆ ಟ್ರೋಲರ್ಸ್ಗಳ ಬಾಯಿಗೆ ಆರಾಗದಂತೂ ಖಂಡಿತ. ನೋಡಿದ್ರಲ್ಲ, ಇದಾಗಿತ್ತು ಇವ್ರುಗಳ ಕರ್ಮಕಾಂಡ. ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮಾತಾಡೋಣ. ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ನಮ್ ಪ್ರೌಡ್ ಕನ್ನಡಿಗ, ನಮ್ ಮನೋವಿಲನ್. ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್. ಕೊನೆದಾಗ ಒಂದು ಮಾತಾಡ್ತೀನಿ, ನೀ ಎತ್ಬಿಟ್ಟಿರೋ 100 ಜನರಿಗಿಂತ ಸೋತ್ರು ಬಿದ್ರು ನಿನ್ ಜೊತೆಗೆ ಸಾಥ್ ಕೊಡ್ಕೊಂಡು ನಿಂತಿರ್ತೀವಿ ಅನ್ನೋ ಈ ಇಬ್ರು ನನಗೆ ಸಾಕು. ಅಲ್ಲಿ ಯಾವನೋ ನಿನ್ನ ಚುತ್ತಿ ಅನ್ಕೊಂಡು ವಿಡಿಯೋ ಮಾಡ್ತಾವನೆ. ನೀನ್ ನೋಡ್ರಿ ಅಲ್ಲಿ ಸೈಕಲ್ ಚೈನ್ ರೆಡಿ ಮಾಡ್ಕೊಂಡು ಕೂತಿದ್ಯಲ್ಲ, ಅವನಮ್ಮ ನೈಟ್ ಇಂದ ಯಾವನ ಫೋನ್ ಮಾಡಿ ಹಿಂಸೆ ಕೊಡ್ತಾವನೆ. ಇಷ್ಟ ಹೇಳಿದ್ರು ಅರ್ಥ ಆಯ್ತಲ್ವ ನಿನ್ಗೆ? ಸೈಕಲ್ ರೆಡಿ ಆಯ್ತು ತಗೊಂಡಾಗ ಯಾವ ಕೆಲಸನ ಯಾರ್ಯಾರು ಮಾಡ್ಬೇಕು ಅವ್ರವ್ರೇ ಮಾಡ್ಬೇಕು. ಇಲ್ಲ ಅಂದ್ರೆ ನೋಡು ಕೈ ಈ ತರ ಗಲೀಜಾಗ್ಬಿಡುತ್ತೆ. ಪೂರ್ತಿ ವಿಷಯ ಗೊತ್ತಿದ್ದು ನನ್ನನ್ನ ಚೂತ್ಯ ಅಂದಿದ್ರೆ ಅವಾಗ ಒಪ್ಕೊಂತಿದ್ದೆ ಅವನು ಸಾಚ ಅಂತ. ಅರ್ಧಂಬರ್ಧ ವಿಷಯ ತಿಳ್ಕೊಂಡು ನನ್ನ ಮೇಲೆ ವಿಡಿಯೋ ಮಾಡಿ ಪಾಪ ಅವನೇ ಚೂತ್ಯ ಆಗೋಗ್ಬಿಟ್ಟವನಿ. ನಾವೊಬ್ರ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ನಾವು ಅವ್ರ ಲೆವೆಲ್ ಅಲ್ಲಿ ಇರ್ಬೇಕು. ನಾವೇ ಅವ್ರ ಲೆವೆಲ್ ಅಲ್ಲಿ ಇಲ್ಲ, ಮಾತಾಡಿ ಏನ್ ಯೂಸು? ಏನೋ ಪಾಪ ಹುಡುಗರು ಮಾಡ್ಕೊಳ್ಳಿ ಬಾ. ಇಕವ ರಾಲೆನ್ಸ್, ನೀನೆಂತ ದೊಡ್ಡ ಜನನ ನೀನು? ನನಗೆ ಕನ್ನಡ ಸ್ವಲ್ಪ ಬರೋದು ಗೊತ್ತಾಯ್ತಾ? ನನಗೆ ಫುಲ್ಲು ಬರ್ತಿದ್ರೆ ಮಾತ್ರ ನೀನು ನಾನು ಬ್ಯಾವರ್ಸಿ ನೆಗರ್ತಿ ನೀನು ಹೇಳಿ. ಮತ್ತೆಂತ ನೀನು JP ಅಂತ ಹೆಸರು ಕೊಟ್ಟದ್ದು ನೀನ? ಓ ನಾಯ್ದು ಪುಟ್ನಯ, ನಿನ್ನ ಹೆಸರು ಗೊತ್ತಾಗಿದ್ದೆ JP ನಿನ್ನೊಟ್ಟಿಗೆ ಸಿಕ್ಕಿ ಆದ್ಮೇಲೆ. ನಿಂದು ಇದೇ ಕಾಸು ಅಂತಲ್ಲ, ಫ್ರೆಂಡ್ ಮಾಡುದು
ಜಗಳ ಮಾಡುದು ಮತ್ತೆ ವಿಡಿಯೋ ಮಾಡಿ ಹಾಕೋದು, ಫ್ರೆಂಡ್ ಮಾಡುದು ಜಗಳ ಮಾಡುದು ವಿಡಿಯೋ ಮಾಡಿ ಹಾಕೋದು. ನಿಂದು ಈ ತರನೇ ಅಂತ ಫಾಲೋವರ್ಸ್ ಕೂಡ ಇರುದು ನಿಂಗೆ. ನಾನು ಇರಿಸಿದ್ದೆ ಮಾರೆ ಅವತ್ತು ಯಾರ ಜೊತೆ